ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೆ ಪ್ರಯಾಣಿಕರ ಮೇಲೆ ಬರೆ ಹಾಕಲು ಹೊರಟಿದೆ ನಮ್ಮ ಮೆಟ್ರೋ. ಪ್ರಯಾಣ ದರ ಏರಿಸುವಂತೆ ಕೇಂದ್ರ ಸರ್ಕಾರದ ಮುಂದೆ BMRCL ಪ್ರಸ್ತಾವನೆ ಇಟ್ಟಿದೆ. ಓಹೋ, ತೇಜಸ್ವಿ ಸೂರ್ಯ ಅವ್ರಿಗೆ ಮತ್ತೆ ಕೆಲಸ ಬಂತು ಬೆಂಗಳೂರಲ್ಲಿ. ಯಾಕಂದರೆ ಲಾಸ್ಟ್ ಟೈಮ್ ಇದೇ ಒಂದು ಏನು ಪ್ರೈಸ್ ಹೈಕ್ಗೆ ಸಂಬಂಧಪಟ್ಟಂತೆ ಖಾಲಿ ಟಂಕ್ ಇಟ್ಕೊಂಡು ಮೆಟ್ರೋ ಸ್ಟೇಷನಲ್ಲೆಲ್ಲ ಓಡಾಡಿ ಪ್ರತಿಭಟನೆ ಮಾಡಿದ್ರು. ಈಗ ನೀಟ್ ವಿಚಾರದಲ್ಲಿ ಅವ್ರೇನು ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ಈ ಇಶ್ಯೂ ಅಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ. ಅದೇ ಖುಷಿ ವಿಚಾರ. ಸಂಸದರಿಗೆ ಅಟ್ಲೀಸ್ಟ್ ಕೆಲಸ ಕೊಡ್ತಾ ಇದೆ BMRCL. ಅದು ಪಕ್ಕಕ್ಕಿಡೋದಾದರೆ ಈಗ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಕಿತ್ತು ತಿಂತಿದ್ದಾರೆ ಜನರನ್ನ. ಎಲ್ಲರೂ ಕಿತ್ತು ತಿಂತಿದ್ದಾರೆ. ಎಲ್ಲಿ ಬಸ್ಸಲ್ಲಿ ಓಡಾಡಂಗಿಲ್ಲ, ಆಟೋದಲ್ಲಿ ಓಡಾಡಂಗಿಲ್ಲ, ಕ್ಯಾಬ್ಗಳಲ್ಲಿ ಓಡಾಡಂಗಿಲ್ಲ, ಟೋಲ್ ಕಟ್ಟಂಗಿಲ್ಲ. ಎಲ್ಲಿ ನೋಡಿದ್ರಲ್ಲಿ ಬೆಲೆ ಏರಿಕೆ ಬಿಸಿ, ಗ್ಯಾಸ್ ಜಾಸ್ತಿ, ಅಡುಗೆ ಮಾಡ್ಕೊಂಡು ತಿನ್ನಂಗಿಲ್ಲ. ಕೊಡಿ, ಅದೇನೋ ಅಂತಾರಲ್ಲ, ಮೊನ್ನೆ ವಿದ್ಯಾರ್ಥಿಗಳು ಹೊಡಿತೀರಾ, ಹೊಡೀರಿ ಅಂತ ನಿಂತಿದ್ರಲ್ಲ, ಹಂಗೆ ಅದೇನೇನು ಬರೆ ಹಾಕ್ತೀರಾ ಹಾಕ್ಬಿಡಿ, ಅತ್ಲಾಗ ಜನ ಸಾಯೋವರೆಗೂ ಬಿಡಬೇಡಿ. ಮತ್ತೆ ಪ್ರಯಾಣಿಕರ ಮೇಲೆ ಬರೆ ಹಾಕಲು ಹೊರಟಿದೆ ನಮ್ಮ ಮೆಟ್ರೋ. ಪ್ರಯಾಣ ದರ ಏರಿಸುವಂತೆ ಕೇಂದ್ರ ಸರ್ಕಾರದ ಮುಂದೆ BMRCL ಈಗ ಪ್ರಸ್ತಾವನೆ ಇಟ್ಟಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಗೊತ್ತಿಲ್ಲ. 3 ವರ್ಷಗಳಿಗೊಮ್ಮೆ 12% ಪ್ರಯಾಣ ದರ ಏರಿಕೆಯ ಪ್ರಸ್ತಾಪ ಇದೆ. ಈ ಹಿಂದೆ ಪ್ರತಿ ವರ್ಷ 5% ಪ್ರಯಾಣ ದರ ಏರಿಕೆಗೆ ಪ್ಲಾನ್ ಇತ್ತು. ವರ್ಷಕ್ಕೊಮ್ಮೆ ಪ್ರಯಾಣ ದರ ಏರಿಕೆಗೆ ತಡೆ ಹಾಕಿತ್ತು ಕೇಂದ್ರ ಸರ್ಕಾರ. ಆದರೆ ಈಗ 3 ವರ್ಷಗಳಿಗೊಮ್ಮೆ 12% ಹೆಚ್ಚಳ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. 2025ರಲ್ಲಿ 51% ಪ್ರಯಾಣ ದರ ಏರಿಕೆ ಮಾಡಿತ್ತು BMRCL. ದರ ಏರಿಕೆ ಸಮಿತಿ ಶಿಫಾರಸಿಗೆ ಅನುಮತಿಯನ್ನು ಕೊಡುತ್ತಾ ಕೇಂದ್ರ ಸರ್ಕಾರ ಕಾದು ನೋಡಬೇಕು. ಈ ಹಿಂದೆ ದರ ಏರಿಕೆ ಸಮಿತಿ ಶಿಫಾರಸಿಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಕೇಂದ್ರ ಸರ್ಕಾರ. ಆದರೆ ಕಾರ್ಯಾಚರಣೆ ನಷ್ಟ ಸೇರಿ ಇನ್ನಿತರ ಕಾರಣ ನೀಡಿ ಈಗ ಪ್ರಯಾಣ ದರ ಏರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ.